ಆತ್ಮೀಯ ಶಿಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ರಾಮನಗರ ಹಾಗೂ ಕೇರಿಂಗ್ ವಿತ್ ಕಲರ್ ಸಹಯೋಗದೊಂದಿಗೆ ನಡೆಯುತ್ತಿರುವ ಶಿಕ್ಷಣ ಸಂಭ್ರಮ 2024-25ರ ಸೆಪ್ಟೆಂಬರ್ ಮಾಡ್ಯೂಲಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕೋರುತ್ತೇನೆ. ಈ ಮಾಡ್ಯೂಲ್ನಲ್ಲಿ ಅನುಭವಾತ್ಮಕ ಬೋಧನಾ ಕಲಿಕೆಯ ಅಂಶಗಳನ್ನು ಹೇಳುವುದರ ಮೂಲಕ 4ನೇ ತರಗತಿಯ ತ್ಯಾಜ್ಯ ನಿರ್ವಹಣೆ, 5ನೇ ತರಗತಿಯ ಕೃಷಿಯ ವಿಧಾನಗಳು ಹಾಗೂ 7ನೇ ತರಗತಿಯ ಉಸಿರಾಟ ಎಂಬ ಪರಿಕಲ್ಪನೆಗಳನ್ನು ಒಳಗೊಂಡಿದೆ. ಈಗ ಅನುಭವಾತ್ಮಕ ಬೋಧನಾ ಕಲಿಕೆಯ ಅಂಶಗಳನ್ನು ನೋಡೋಣ. ಈಗಾಗಲೇ ನಾವು ಚರ್ಚಿಸಿರುವಂತೆ ಅನುಭವಾತ್ಮಕ ಬೋಧನಾ ಕಲಿಕೆಯು 4 ಅಂಶಗಳನ್ನು ಒಳಗೊಂಡಿದೆ. ಅವುಗಳು ಅನುಭವ, ಸ್ವಾವಲೋಕನ, ಅರಿವು ಮತ್ತು ಪ್ರಯೋಗ. ಈ ಮಾಡ್ಯೂಲ್ನಲ್ಲಿ ಅನುಭವದ ಕುರಿತು ಹೆಚ್ಚು ಮಾಹಿತಿಯನ್ನು ಪಡೆದುಕೊಳ್ಳೋಣ. ಅನುಭವ ಎಂದರೇನು? ಅನುಭವ ನೀಡುವ ಮೂಲಕ ತರಗತಿಗಳಲ್ಲಿ ವಿದ್ಯಾರ್ಥಿಗಳಿಗೆ ಪರಿಕಲ್ಪನೆಗಳನ್ನು ಹೇಗೆ ಅರ್ಥೈಸಬಹುದು ಎಂದು ಹಿಂದಿನ ಮಾಡ್ಯೂಲಲ್ಲಿ ನೋಡಿದ್ದೆವು. ಈಗ ತ್ಯಾಜ್ಯ ನಿರ್ವಹಣೆ ಎಂಬ ಪರಿಕಲ್ಪನೆಯನ್ನು ನೋಡೋಣ. ಇಲ್ಲಿ ಒಂದು ಸುಂದರವಾದ ಪ್ರಕೃತಿಯ ನೋಟವನ್ನು ನೋಡಬಹುದು. ಈ ಪ್ರಕೃತಿಯ ನೋಟದಲ್ಲಿ ಒಂದು ಕೆರೆ ಹಾಗೂ ಒಂದೆರಡು ಮನೆಗಳು ಮತ್ತು ಒಂದಷ್ಟು ಗಿಡ ಮರಗಳು ಹಾಗೂ ಪ್ರಾಣಿಗಳನ್ನು ನೋಡಬಹುದು. ಇಂತಹ ಪ್ರಕೃತಿಯಲ್ಲಿ ನಾವು ನಮ್ಮ ಫ್ಯಾಕ್ಟರೀಸ್ ಹಾಗೂ ಇಂಡಸ್ಟ್ರೀಸ್ ಅನ್ನು ಸೇರಿಸುವುದರಿಂದ ಹೇಗೆ ನಾವು ಪ್ರಕೃತಿಯನ್ನು ನಾಶ ಮಾಡುತ್ತಿದ್ದೇವೆ ಎಂದು ಈಗ ನೋಡ್ತಾ ಹೋಗೋಣ. ಈ ಫ್ಯಾಕ್ಟರೀಸ್ ಅಥವಾ ಇಂಡಸ್ಟ್ರೀಸಿಂದ ಬರ್ತಾ ಇರುವಂತಹ ತ್ಯಾಜ್ಯಗಳನ್ನ ನಿರ್ವಹಣೆ ಮಾಡದಲೆ ಕೆರೆಗಳಿಗೆ ಅಥವಾ ನದಿಗಳಿಗೆ ಸೇರಿಸೋದ್ರ ಮೂಲಕ ಜಲಮಾಲಿನ್ಯ ಉಂಟಾಗುತ್ತದೆ. ಹಾಗೆ ಮನೆಗಳಲ್ಲಿ ಉಂಟಾಗುವ ತ್ಯಾಜ್ಯಗಳಿಂದ ಪ್ಲಾಸ್ಟಿಕ್ ಅನ್ನು ಬೇರ್ಪಡಿಸದೆ ಅದನ್ನು ಹಾಗೆ ಕೆರೆ ದಂಡೆಗಳಲ್ಲಿ ಅಥವಾ ಕೃಷಿ ಜಾಗಗಳಲ್ಲಿ ಸೇರಿಸುವುದರಿಂದ ಅಲ್ಲಿ ವಾಸಿಸುವ ಪ್ರಾಣಿಗಳಿಗೆ ಹೇಗೆ ಈ ಪ್ಲಾಸ್ಟಿಕ್ ಅಪಾಯಕಾರಿಯಾಗಿದೆ ಎಂಬ ಪ್ರಶ್ನೆಯನ್ನು ಮಕ್ಕಳಿಗೆ ಕೇಳುವುದರ ಮೂಲಕ ತರಗತಿಯಲ್ಲಿ ಚರ್ಚೆಯನ್ನು ಪ್ರಾರಂಭಿಸಬಹುದು. ಇಲ್ಲಿ ನೋಡಿರುವಂತೆ ದಿನೇ ದಿನೇ ಪ್ಲಾಸ್ಟಿಕ್ ಬಳಕೆ ಹೆಚ್ಚಾಗುತ್ತಾ ಪ್ಲಾಸ್ಟಿಕ್ ಮಾಲಿನ್ಯ ಭೂಮಿ ಹಾಗೂ ಜಲ ಎರಡರಲ್ಲೂ ಹೆಚ್ಚಾಗುತ್ತದೆ. ಇದರ ಪರಿಣಾಮ ಏನಿರಬಹುದು ಅನ್ನುವ ಪ್ರಶ್ನೆ ಕೂಡ ಮಕ್ಕಳಿಗೆ ಕೇಳಬಹುದು. ಈ ರೀತಿಯ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಮಕ್ಕಳಿಗೆ ತಮ್ಮ ದಿನನಿತ್ಯ ಜೀವನದಲ್ಲಿ ತ್ಯಾಜ್ಯ ನಿರ್ವಹಣೆ ಏಕೆ ಮುಖ್ಯ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಈಗ ಇಲ್ಲೊಂದು ಚಿಕ್ಕ ಆಕ್ಟಿವಿಟಿ ಇದೆ. ಈ ಆಕ್ಟಿವಿಟಿಯನ್ನು ಮಾಡೋದಕ್ಕೆ ನಮಗೆ ನಮ್ಮ ಶಾಲೆಗಳಲ್ಲಿ ಸಿಗುವಂತಹ ಸಣ್ಣ ಸಣ್ಣ ವಸ್ತುಗಳು ಸಾಕು. ಒಂದು ಟೇಬಲ್ನಲ್ಲಿ ಪೇಪರ್ ಚೀಟಿಗಳು, ಒಣ ಎಲೆಗಳು, ಪೆನ್ಸಿಲ್, ಪೆನ್, ಚೀಲ ಈ ರೀತಿಯ ವಸ್ತುಗಳನ್ನು ಇಡಬೇಕು. ಮತ್ತೊಂದು ಟೇಬಲ್ನಲ್ಲಿ ಒದ್ದೆಯಾದ ಕಾಗದದ ಚೀಟಿಗಳು, ಒಣ ಎಲೆಗಳು, ಹಣ್ಣು ಮತ್ತು ತರಕಾರಿ ಸಿಪ್ಪೆ ಈ ರೀತಿಯ ತ್ಯಾಜ್ಯಗಳು ಹಾಗೂ ಮತ್ತೊಂದು ಟೇಬಲ್ ಮೇಲೆ ಪಿನ್ಗಳು, ಮರದ ತುಂಡುಗಳು, ಅಕ್ಕಿ ಅಥವಾ ಗೋಧಿಯ ಸಣ್ಣ ಧಾನ್ಯಗಳನ್ನು ಇಡಬೇಕು. ಈಗ ಮಕ್ಕಳಿಗೆ ಪ್ರತಿ ಟೇಬಲ್ಗೆ ಹೋಗಿ ಅಲ್ಲಿ ಇರುವಂತಹ ತ್ಯಾಜ್ಯಗಳನ್ನು ಗುರುತಿಸಿ ಅವುಗಳು ಯಾವ ವರ್ಗಕ್ಕೆ ಸೇರುತ್ತವೆ ಎನ್ನುವುದನ್ನು ಗುರುತಿಸಲು ಪ್ರೇರೇಪಿಸಬೇಕು. ಇಲ್ಲಿ ತೋರಿಸಿದಂತೆ ಕಸದ ಪುಟ್ಟಿಗಳ ಮಾದರಿಗಳನ್ನು ತಯಾರಿಸಿ ಅವುಗಳಿಗೆ ರೀಸೈಕ್ಲಬಲ್, ಆರ್ಗ್ಯಾನಿಕ್, ವೆಟ್, ಡ್ರೈ ಹಾಗೂ ಡೇಂಜರ್ ವೇಸ್ಟ್ ಎಂದು ಲೇಬಲ್ ಮಾಡಿ ನಂತರ ಟೇಬಲ್ನಲ್ಲಿ ನೀಡಿರುವಂತಹ ತ್ಯಾಜ್ಯಗಳನ್ನು ಅವುಗಳ ವರ್ಗಕ್ಕೆ ಸೇರುವಂತಹ ಡಸ್ಟ್ಬಿನ್ಗಳಿಗೆ ಅವುಗಳನ್ನು ಹಾಕಲು ಮಕ್ಕಳನ್ನು ಪ್ರೋತ್ಸಾಹಿಸಿ. ಈ ರೀತಿಯ ಚಟುವಟಿಕೆಗಳು ಮಕ್ಕಳಿಗೆ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನುವಂತಹ ಪರಿಕಲ್ಪನೆಯನ್ನು ಹೇಳಿಕೊಡಲು ಪೂರಕ ಚಟುವಟಿಕೆಗಳಾಗಿರುತ್ತವೆ. ಹಾಗಿದ್ರೆ ವೇಸ್ಟ್ ಡಿಸ್ಪೋಸಲ್ ಮೆಥಡ್ಸ್ ಯಾವುದು ಅನ್ನೋದನ್ನ ಈಗ ನೋಡ್ತಾ ಹೋಗೋಣ. ಸಾಮಾನ್ಯವಾಗಿ ವೇಸ್ಟ್ ಡಿಸ್ಪೋಸಲ್ ಈ ರೀತಿ ನಡೆಯುತ್ತೆ. ಮೊದಲನೇದಾಗಿ ನೆಲಭರ್ತಿ ಅಂತ ಅಂದರೆ ಒಂದು ವಿಶಾಲವಾದ ಜಾಗದಲ್ಲಿ ಸಂಗ್ರಹಿಸಲಾದ ತ್ಯಾಜ್ಯವನ್ನು ವಿಲೇವಾರಿ ಮಾಡಲಾಗುವ ಸ್ಥಳವಾಗಿದೆ. ಸಂಗ್ರಹಿಸಲಾದ ತ್ಯಾಜ್ಯವನ್ನು ಮಣ್ಣಿನಿಂದ ಮುಚ್ಚಲಾಗುತ್ತದೆ. ಇದಕ್ಕೆ ಕಾರಣ ಯಾವುದೇ ರೋಗಗಳು ಅಥವಾ ವಾಸನೆ ಹರಡದಂತೆ ಮನುಷ್ಯರನ್ನು ಹಾಗೂ ಪ್ರಾಣಿಗಳನ್ನು ಕಾಪಾಡಲು. ಮುಂದಿನ ವಿಧಾನ ಮರುಚಕ್ರೀಕರಣ. ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಮರುಚಕ್ರೀಕರಣ ಅಂದರೆ ಈಗಾಗಲೇ ಉಪಯೋಗಿಸಿರುವ ವಸ್ತುಗಳನ್ನು ಸಂಸ್ಕರಿಸಿ ಮತ್ತು ಹೊಸ ಉತ್ಪನ್ನಗಳನ್ನು ತಯಾರಿಸಲು ಮರುಬಳಕೆ ಮಾಡಲಾಗುತ್ತದೆ. ಕಾಗದ, ಗಾಜು, ಪ್ಲಾಸ್ಟಿಕ್ ಮತ್ತು ಲೋಹದಂತಹ ವಸ್ತುಗಳನ್ನು ಮರುಚಕ್ರೀಕರಣ ಮಾಡುವ ಕಾರ್ಯಕ್ರಮಗಳನ್ನು ಅನೇಕ ನಗರಗಳು ಜಾರಿಗೆ ತಂದಿವೆ. ತ್ಯಾಜ್ಯ ವಿಲೇವಾರಿಯ ಮತ್ತೊಂದು ವಿಧಾನ ಮಿಶ್ರಗೊಬ್ಬರ ತಯಾರಿಕೆ. ಮಿಶ್ರಗೊಬ್ಬರವನ್ನು ತಯಾರಿಸಲು ಆಹಾರದ ತ್ಯಾಜ್ಯಗಳು ಮತ್ತು ಮನೆಯ ಅಂಗಳದಲ್ಲಿ ಕತ್ತರಿಸಿದ ಗಿಡಗಳಂತಹ ಸಾವಯವ ತ್ಯಾಜ್ಯಗಳನ್ನು ಉಪಯೋಗಿಸಲಾಗುತ್ತದೆ. ತ್ಯಾಜ್ಯ ವಿಲೇವಾರಿಯ ಮತ್ತೊಂದು ವಿಧಾನ ದಹಿಸುವುದು.
ತ್ಯಾಜ್ಯದ ಪ್ರಮಾಣವನ್ನು ಕಡಿಮೆ ಮಾಡಲು ಕೆಲವು ನಗರಗಳು ದಹನ ಕ್ರಿಯೆಯನ್ನು ಬಳಸುತ್ತವೆ. ಆದರೆ ಈ ಕ್ರಿಯೆಯಿಂದ ವಾಯು ಮಾಲಿನ್ಯ ಉಂಟಾಗುವ ಸಾಧ್ಯತೆಗಳು ಹೆಚ್ಚಾಗಿದೆ. ಹಾಗಾಗಿ ದಹಿಸುವಾಗ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ತ್ಯಾಜ್ಯ ವಿಲೇವಾರಿಯ ಮತ್ತೊಂದು ವಿಧಾನ ಕಸದಿಂದ ಶಕ್ತಿಯನ್ನು ಉತ್ಪತ್ತಿ ಮಾಡುವುದು. ಈ ಕ್ರಿಯೆಯು ತ್ಯಾಜ್ಯವನ್ನು ಶಾಖ ಅಥವಾ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವುದನ್ನು ಒಳಗೊಂಡಿರುತ್ತದೆ. ಇವಿಷ್ಟು ತ್ಯಾಜ್ಯ ವಿಲೇವಾರಿಯ ವಿಧಾನಗಳಾಗಿದ್ದವು. ಈಗ ತ್ಯಾಜ್ಯ ವಿಲೇವಾರಿಯ ಹಂತಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ತ್ಯಾಜ್ಯ ಸಂಗ್ರಹಣೆ ಮಾಡಲಾಗುತ್ತದೆ. ಸಂಗ್ರಹಿಸಿದ ತ್ಯಾಜ್ಯವನ್ನು ವಿಂಗಡಣೆ ಮಾಡಲಾಗುತ್ತದೆ. ವಿಂಗಡಣೆ ಮಾಡುವಾಗ ಮೊದಲಿಗೆ ಕಸವನ್ನು ಒಣಕಸ, ಹಸಿ ಕಸ ಮತ್ತು ಅಪಾಯಕಾರಿ ಕಸ ಎಂದು ವಿಂಗಡಿಸಲಾಗುತ್ತದೆ. ಹಾಗೆ ಒಣಕಸದಲ್ಲಿ ಮರುಚಕ್ರೀಕರಣ ಮಾಡಬಹುದಾದ ತ್ಯಾಜ್ಯ ಹಾಗೂ ಮರುಚಕ್ರೀಕರಣ ಮಾಡಲಾಗದ ತ್ಯಾಜ್ಯ ಎಂದು ವಿಂಗಡಿಸಲಾಗುತ್ತದೆ. ಈ ರೀತಿ ವಿಂಗಡಿಸಲಾದ ತ್ಯಾಜ್ಯವನ್ನು ಸೂಕ್ತ ವಿಧಾನಗಳೊಂದಿಗೆ ವಿಲೇವಾರಿ ಮಾಡಲಾಗುತ್ತದೆ. ಈಗ ತ್ಯಾಜ್ಯ ವಿಲೇವಾರಿಯ ರಿಯಲ್ ಲೈಫ್ ಅಪ್ಲಿಕೇಶನ್ ಅನ್ನು ನೋಡ್ತಾ ಹೋಗೋಣ. ಇಲ್ಲಿ ಪರಿಸರ ಸ್ನೇಹಿ ತೋಟವನ್ನು ಸೃಜಿಸುವುದು ಹೇಗೆ ಎಂಬುದನ್ನು ತೋರಿಸಲಾಗಿದೆ. ನಾವು ದಿನನಿತ್ಯ ಬಳಸುವಂತಹ ಹಣ್ಣುಗಳು ಹಾಗೂ ತರಕಾರಿಗಳಿಂದ ಉತ್ಪತ್ತಿಯಾಗುವ ತ್ಯಾಜ್ಯವನ್ನು ಹಸಿ ಕಸ ಎಂದು ವಿಂಗಡಿಸುತ್ತೇವೆ. ಈ ಹಸಿ ಕಸವನ್ನು ಕಾಂಪೋಸ್ಟ್ ಪಿಟ್ಟಿಗೆ ಸೇರಿಸುತ್ತೇವೆ. ಕಾಂಪೋಸ್ಟ್ ಪಿಟ್ನಲ್ಲಿ ಹಸಿ ಕಸವು ಮಿಶ್ರ ಗೊಬ್ಬರ ಅಥವಾ ವರ್ಮಿ ಕಾಂಪೋಸ್ಟ್ ಆಗಿ ಕನ್ವರ್ಟ್ ಆಗಿ ಅದು ನಮಗೆ ಗೊಬ್ಬರವಾಗಿ ಸಿಗುತ್ತದೆ. ಈ ಗೊಬ್ಬರವನ್ನು ನಮ್ಮ ತೋಟದಲ್ಲಿ ಬಳಸಬಹುದು. ಈ ರೀತಿ ನಾವು ಒಂದು ಎಕೋ ಫ್ರೆಂಡ್ಲಿ ಗಾರ್ಡನ್ ಅನ್ನು ಸೃಜಿಸಬಹುದು. ಈಗ ಕೃಷಿಯ ವಿಧಗಳನ್ನು ನೋಡ್ತಾ ಹೋಗೋಣ. ಕೃಷಿಯ ವಿಧಗಳನ್ನು ಮಕ್ಕಳಿಗೆ ಹೇಗೆ ಎಕ್ಸ್ಪೀರಿಯನ್ಸ್ ಮಾಡಿಸಬಹುದು? ಕೃಷಿಯ ವಿಧಗಳ ಕುರಿತು ಅನುಭವವನ್ನು ನೀಡೋದಕ್ಕೆ ಶಾಲೆಯ ಕೈತೋಟ ಅಥವಾ ಶಾಲೆಯ ಆವರಣವನ್ನು ಉಪಯೋಗಿಸಬಹುದು. ಶಾಲೆಯ ಆವರಣವನ್ನು ಇಲ್ಲಿ ತೋರಿಸಿರುವ ಹಾಗೆ 3 ವಿಭಾಗಗಳಾಗಿ ವಿಭಜಿಸಿ ಒಂದೊಂದು ವಿಭಾಗದಲ್ಲಿ ಒಂದೊಂದು ವಿಧವನ್ನು ತೋರಿಸಬಹುದು. ಇಲ್ಲಿ ತೋರಿಸಿರುವ ಹಾಗೆ ಮೊದಲನೇ ಭಾಗದಲ್ಲಿ ಒಂದೇ ರೀತಿಯ ಬೆಳೆಯನ್ನು ವರ್ಷವಿಡೀ ಬೆಳೆಯುವುದರ ಮೂಲಕ ಇಂಟೆನ್ಸಿವ್ ಫಾರ್ಮಿಂಗ್ನ ಎಕ್ಸ್ಪೀರಿಯನ್ಸ್ನ ಮಕ್ಕಳಿಗೆ ಕೊಡಬಹುದು. ಮತ್ತೊಂದು ಭಾಗದಲ್ಲಿ ಹೂವು, ಹಣ್ಣು, ತರಕಾರಿ ಈ ರೀತಿಯಂತಹ ಬೆಳೆಗಳನ್ನು ಬೆಳೆಯುತ್ತಾ ಮಕ್ಕಳಿಗೆ ತೋಟಗಾರಿಕೆಯ ಎಕ್ಸ್ಪೀರಿಯನ್ಸ್ ಅನ್ನು ನೀಡಬಹುದು. ಅದೇ ರೀತಿ ಮತ್ತೊಂದು ಭಾಗದಲ್ಲಿ 2 ಅಥವಾ 3 ಬೆಳೆಗಳನ್ನು ಒಟ್ಟಿಗೆ ಬೆಳೆಯುತ್ತಾ ಅದರೊಟ್ಟಿಗೆ ಕೋಳಿಗಳು ಹಾಗೂ ಹಸುಗಳ ಸಾಕಾಣಿಕೆಯನ್ನು ಮಾಡುತ್ತಾ ಮಕ್ಕಳಿಗೆ ಮಿಶ್ರ ಬೇಸಾಯದ ಕುರಿತು ಅನುಭವವನ್ನು ನೀಡಬಹುದು. ಈ ಚಟುವಟಿಕೆಯನ್ನು ಶಾಲಾ ಆವರಣದಲ್ಲಿ ಮಾಡಲು ಸಾಧ್ಯವಾಗದಿದ್ದರೆ ಶಾಲೆಯ ಸುತ್ತಮುತ್ತಲೂ ನಡೆಯುತ್ತಿರುವ ಕೃಷಿ ಚಟುವಟಿಕೆಗಳನ್ನು ಗಮನಿಸಲು ವಿದ್ಯಾರ್ಥಿಗಳಿಗೆ ಪ್ರೇರೇಪಿಸಿ. ಈ ರೀತಿಯ ಅನುಭವಗಳನ್ನು ನೀಡಿದ ನಂತರ ವಿದ್ಯಾರ್ಥಿಗಳಿಗೆ ಸ್ವಾವಲೋಕನ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ಪರಿಕಲ್ಪನೆಯನ್ನು ಸದೃಢಗೊಳಿಸಬಹುದು. ಸ್ವಾವಲೋಕನ ಪ್ರಶ್ನೆಗಳ ಕೆಲವು ಮಾದರಿಗಳನ್ನು ಇಲ್ಲಿ ತೋರಿಸಲಾಗಿದೆ. ಮೊದಲನೇ ಪ್ರಶ್ನೆ ಹೀಗಿದೆ: ನಿಮ್ಮ ಕೃಷಿಗೆ ನೀರಿನ ಪೂರೈಕೆ ಸೀಮಿತವಾದರೂ ಸಹ ಗಿಡಗಳು ಬೆಳೆಯುವುದಕ್ಕೆ ಸಾಕಷ್ಟು ನೀರು ಸಿಗುತ್ತದೆ ಎಂದು ಖಚಿತಪಡಿಸಲು ನೀವು ಸಾಂದ್ರ ಬೇಸಾಯವನ್ನು ಹೇಗೆ ಕೈಗೊಳ್ಳಬಹುದು? ಎರಡನೇ ಪ್ರಶ್ನೆ ಹೀಗಿದೆ: ನೀವು ಮಿಶ್ರ ಬೇಸಾಯ ಮಾಡುತ್ತಿರುವ ರೈತ ಎಂದು ಭಾವಿಸಿರಿ. ನಿಮ್ಮ ಬಳಿ ಇರುವ ಹಸುಗಳು, ಕೋಳಿಗಳು ಬೆಳೆಗಳನ್ನು ಬೆಳೆಯಲು ಹೇಗೆ ಸಹಾಯಕವಾಗಿವೆ? ಮತ್ತೊಂದು ಪ್ರಶ್ನೆ: ಚಿಟ್ಟೆಗಳನ್ನು ಮತ್ತು ದುಂಬಿಗಳನ್ನು ಆಕರ್ಷಿಸಲು ಒಂದು ತೋಟಗಾರಿಕೆಯ ಉದ್ಯಾನವನವನ್ನು ನೀವು ರಚಿಸುತ್ತಿದ್ದೀರಿ ಎಂದು ಭಾವಿಸಿರಿ. ಆ ಉದ್ಯಾನವನವು ಇಂತಹ ಪರಾಗಸ್ಪರ್ಶಕಗಳಿಗೆ ಉತ್ತಮ ಜಾಗವನ್ನಾಗಿಸಲು ನೀವು ಯಾವ ವಿಧಗಳ ಗಿಡಗಳನ್ನು ಮತ್ತು ಹೂವುಗಳನ್ನು ಆಯ್ಕೆ ಮಾಡಿರುವಿರಿ? ಈ ರೀತಿಯ ಮತ್ತಷ್ಟು ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಯೋಚಿಸಲು ಪ್ರಯತ್ನಿಸಲು ನೀವು ಪ್ರೇರೇಪಿಸಬಹುದು. ಇದಿಷ್ಟು ಕೃಷಿಯ ವಿಧಾನಗಳ ಕುರಿತು ಚರ್ಚೆಯಾಗಿತ್ತು. ಇಲ್ಲಿಯವರೆಗೆ ನಾವು ತ್ಯಾಜ್ಯ ಮತ್ತು ಕೃಷಿಯ ಬಗ್ಗೆ ನೋಡಿದ್ದೇವೆ. ಮುಂದೆ ಉಸಿರಾಟದ ಬಗ್ಗೆ ನೋಡೋಣ. ಉಸಿರಾಟದ ಬಗ್ಗೆ ನೋಡೋದಾದರೆ ನಾವು ಶಕ್ತಿಯನ್ನು ಹೇಗೆ ಪಡೆಯುತ್ತೇವೆ ಎಂಬುವ ಪ್ರಶ್ನೆ ಬರುತ್ತೆ. ಈ ಪ್ರಶ್ನೆಯ ಉತ್ತರ ಬಂದು ಉಸಿರಾಟ ಮತ್ತು ಉಸಿರಾಡುವಿಕೆ. ಇಲ್ಲಿ ಒಂದು ಆನಿಮೇಷನ್ ತೋರಿಸ್ತಿದ್ದೀವಿ. ಈ ಒಂದು ಆನಿಮೇಷನ್ನಲ್ಲಿ ಆಕ್ಸಿಜನ್ ಮಾಲಿಕ್ಯೂಲ್ಸ್ ಏನಾಗ್ತಿದೆ, ಉಸಿರಾಡುವಿಕೆಯ ಮೂಲಕ ಅದು ನಮ್ಮ ಶ್ವಾಸಕೋಶಕ್ಕೆ ಹೋಗ್ತಾ ಇದೆ. ಈ ಒಂದು ಆಕ್ಸಿಜನ್ ಮಾಲಿಕ್ಯೂಲ್ಸ್ ರಕ್ತ ಪರಿಚಲನಾ ವ್ಯೂಹದ ಮೂಲಕ ರಕ್ತದಿಂದ ನಮ್ಮ ದೇಹದ ಎಲ್ಲ ಕೋಶಕ್ಕೂ ಹೋಗುತ್ತೆ. ಈ ಒಂದು ಆಕ್ಸಿಜನ್ ಮಾಲಿಕ್ಯೂಲ್ಸ್ ಕೋಶಕ್ಕೆ ಹೋದಾಗ ಏನಾಗುತ್ತೆ, ಅಲ್ಲಿ ಕೋಶೀಯ ಉಸಿರಾಟ ನಡೆಯುತ್ತೆ. ಹಾಗಿದ್ದರೆ ಶ್ವಾಸಕ್ರಿಯೆ ಅಥವಾ ಉಸಿರಾಡುವಿಕೆ ಮತ್ತು ಉಸಿರಾಟದ ನಡುವಿನ ವ್ಯತ್ಯಾಸವನ್ನು ನೋಡೋಣ. ಶ್ವಾಸಕ್ರಿಯೆ ಒಂದು ಭೌತಿಕ ಪ್ರಕ್ರಿಯೆಯಾಗಿದೆ ಮತ್ತು ಉಸಿರಾಟ ಒಂದು ಜೀವರಾಸಾಯನಿಕ ಪ್ರಕ್ರಿಯೆಯಾಗಿದೆ. ಶ್ವಾಸಕ್ರಿಯೆ ಅಥವಾ ಉಸಿರಾಡುವಿಕೆಯಲ್ಲಿ ಆಕ್ಸಿಜನ್ ಹೊಂದಿರುವ ಗಾಳಿಯನ್ನು
ಶ್ವಾಸಕೋಶಕ್ಕೆ ತೆಗೆದುಕೊಳ್ಳಲಾಗುತ್ತದೆ ಮತ್ತು ಕಾರ್ಬನ್ ಡೈಆಕ್ಸೈಡ್ ತುಂಬಿದ ಗಾಳಿ ಏನಾಗುತ್ತೆ ಹೊರಗೆ ಬರುತ್ತೆ. ಉಸಿರಾಟದಲ್ಲಿ ಏನಾಗುತ್ತೆ, ನಾವು ಶ್ವಾಸಕ್ರಿಯೆಯಿಂದ ತೆಗೆದುಕೊಂಡ ಆಕ್ಸಿಜನ್ ಮಾಲಿಕ್ಯೂಲ್ಸ್ ಗ್ಲೂಕೋಸ್ ಅನ್ನು ಆಕ್ಸಿಡೈಸ್ ಮಾಡುತ್ತೆ. ಈ ಒಂದು ಕ್ರಿಯೆಯಿಂದ ಶಕ್ತಿ ಬಿಡುಗಡೆಯಾಗುತ್ತದೆ. ಶ್ವಾಸಕ್ರಿಯೆಯಲ್ಲಿ ಶ್ವಾಸಕೋಶಗಳು ಮುಖ್ಯವಾಗಿ ಒಳಗೊಂಡಿವೆ ಮತ್ತು ಉಸಿರಾಟದಲ್ಲಿ ನಮ್ಮ ದೇಹದ ಎಲ್ಲ ಜೀವಕೋಶಗಳಲ್ಲೂ ಇದು ಕಂಡುಬರುತ್ತದೆ. ಈಗ ಉಸಿರಾಟದಲ್ಲಿ 2 ವಿಧಗಳಿವೆ. ಒಂದು ವಾಯುವಿಕ ಉಸಿರಾಟ, ಇನ್ನೊಂದು ಅವಾಯುವಿಕ ಉಸಿರಾಟ. ಈಗ ವಾಯುವಿಕ ಉಸಿರಾಟ ಏನೆಂದು ನೋಡೋಣ. ವಾಯುವಿಕ ಉಸಿರಾಟದಲ್ಲಿ ಆಕ್ಸಿಜನ್ ಸಹಿತ ಉಸಿರಾಟ ನಡೆಯುತ್ತೆ. ಇಲ್ಲಿ ಗ್ಲೂಕೋಸ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತೆ. ಈ ಒಂದು ಪ್ರಕ್ರಿಯೆಯಲ್ಲಿ ಶಕ್ತಿ ಕೂಡ ಬಿಡುಗಡೆಯಾಗುತ್ತೆ. ಈಗ ಮಾನವನಲ್ಲಿ ಅವಾಯುವಿಕ ಉಸಿರಾಟ ಹೇಗೆ ನಡೆಯುತ್ತೆ ಅಂತ ನೋಡೋಣ. ಅವಾಯುವಿಕ ಉಸಿರಾಟ ಅಂದರೆ ಆಮ್ಲಜನಕ ರಹಿತ ಉಸಿರಾಟ. ಈಗ ಆಮ್ಲಜನಕ ರಹಿತ ಉಸಿರಾಟದಲ್ಲಿ ಗ್ಲೂಕೋಸ್ ಏನಾಗಿ ಪರಿವರ್ತನೆಗೊಳ್ಳುತ್ತೆ ಅಂತ ನೋಡೋದಾದ್ರೆ, ಗ್ಲೂಕೋಸ್ ಲ್ಯಾಕ್ಟಿಕ್ ಆಸಿಡ್ ಅಥವಾ ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆಗೊಳ್ಳುತ್ತೆ ಮತ್ತೆ ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ. ಮಾನವ ದೇಹದಲ್ಲಿ ಅವಾಯುವಿಕ ಉಸಿರಾಟ ಹೇಗೆ ನಡೆಯುತ್ತೆ ಅಂತ ನೋಡಿದ್ದೇವೆ. ಈಗ ಈಸ್ಟ್ನಲ್ಲಿ ಅವಾಯುವಿಕ ಉಸಿರಾಟ ಹೇಗೆ ನಡೆಯುತ್ತೆ ಅಂತ ನೋಡೋಣ. ಇಲ್ಲಿ ಕೂಡ ಆಮ್ಲಜನಕ ರಹಿತ ಉಸಿರಾಟವೇ ನಡೆಯುತ್ತೆ. ಹಾಗಿದ್ರೆ ಗ್ಲೂಕೋಸ್ ಏನಾಗಿ ಪರಿವರ್ತನೆಗೊಳ್ಳುತ್ತೆ ಅಂತ ನೋಡೋಣ. ಗ್ಲೂಕೋಸ್ ಆಮ್ಲಜನಕ ರಹಿತ ಉಸಿರಾಟದ ಮೂಲಕ ಆಲ್ಕಹಾಲ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಆಗಿ ಪರಿವರ್ತನೆಗೊಳ್ಳುತ್ತೆ ಮತ್ತೆ ಇದರ ಮೂಲಕ ಶಕ್ತಿಯನ್ನು ಕೂಡ ಬಿಡುಗಡೆ ಮಾಡುತ್ತೆ. ಈಸ್ಟ್ನಲ್ಲಿ ನಡೆಯುವಂತಹ ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟದ ಬಗ್ಗೆ ಇಲ್ಲಿ ಒಂದು ಚಿಕ್ಕ ಚಟುವಟಿಕೆಯ ವಿಡಿಯೋ ಇದೆ, ಅದನ್ನು ನಾವು ಇಲ್ಲಿ ನೋಡೋಣ. ಈ ಚಟುವಟಿಕೆಯು ಈಸ್ಟ್ನಲ್ಲಿನ ಉಸಿರಾಟಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಉಸಿರಾಟವು ಎಲ್ಲ ಜೀವಿಗಳಿಗೆ ಜೀವನದ ಒಂದು ಮುಖ್ಯವಾದ ಪ್ರಕ್ರಿಯೆಯಾಗಿದೆ. ಉಸಿರಾಟವನ್ನು 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಒಂದು ಆಮ್ಲಜನಕವನ್ನು ಬಳಸುವ ವಾಯುವಿಕ ಉಸಿರಾಟ ಮತ್ತು ಇನ್ನೊಂದು ಆಮ್ಲಜನಕದ ಅಗತ್ಯವಿಲ್ಲದ ಅವಾಯುವಿಕ ಉಸಿರಾಟ. ಈ 2 ಪ್ರಕ್ರಿಯೆಗಳು ಶಕ್ತಿಯನ್ನು ಅಂತಿಮ ಉತ್ಪನ್ನವಾಗಿ ನೀಡುತ್ತವೆ. ಆಮ್ಲಜನಕ ರಹಿತ ಉಸಿರಾಟವನ್ನು ಮಾಡುವ ಜೀವಿಗಳನ್ನು ಅವಾಯುವಿಕ ಜೀವಿಗಳೆಂದು ಕರೆಯಲಾಗುತ್ತದೆ. ಉದಾಹರಣೆಗೆ ಲ್ಯಾಕ್ಟೋಬ್ಯಾಸಿಲಸ್. ಆದರೆ ವಾಯುವಿಕ ಉಸಿರಾಟವನ್ನು ಮಾಡುವ ಜೀವಿಗಳನ್ನು ವಾಯುವಿಕ ಜೀವಿಗಳು ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ ಸಸ್ತನಿಗಳು. ಈಗ ನಾವು ಈಸ್ಟ್ನಲ್ಲಿ ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟವನ್ನು ವೀಕ್ಷಿಸಬಹುದಾದ ಆಸಕ್ತಿದಾಯಕ ಚಟುವಟಿಕೆಯನ್ನು ನೋಡೋಣ. ಈ ಚಟುವಟಿಕೆಯನ್ನು ಮಾಡಲು ಬೇಕಾಗಿರುವ ಸಾಮಗ್ರಿಗಳು: 2 ಬಳಸಿದ ಪ್ಲಾಸ್ಟಿಕ್ ಬಾಟಲಿಗಳು, ಗ್ಲೂಕೋಸ್ ಅಥವಾ ಸಕ್ಕರೆ ದ್ರಾವಣ, ಎಣ್ಣೆ, ತಾಜಾ ಈಸ್ಟ್ ಪುಡಿ ಮತ್ತು 2 ಬಲೂನ್ಗಳು. ಚಟುವಟಿಕೆಯನ್ನು ಮಾಡುವ ವಿಧಾನವನ್ನು ನೋಡೋಣ. ಬಾಟಲಿಗಳಲ್ಲಿ ಉಗುರು ಬೆಚ್ಚಗಿನ ಗ್ಲೂಕೋಸ್ ಅಥವಾ ಸಕ್ಕರೆ ದ್ರಾವಣವನ್ನು ಸಮಾನ ಪ್ರಮಾಣದಲ್ಲಿ ಸುರಿಯಿರಿ. 2 ಬಾಟಲಿಗಳಿಗೆ 2 ಅಥವಾ 3 ಚಮಚ ತಾಜಾ ಈಸ್ಟ್ ಪುಡಿಯನ್ನು ಹಾಕಿರಿ. ಗಾಳಿಯೊಂದಿಗೆ ಈಸ್ಟ್ನ ಸಂಪರ್ಕವನ್ನು ನಿರ್ಬಂಧಿಸಲು 1 ಬಾಟಲಿಯಲ್ಲಿ 1 ಪದರದಷ್ಟು ಎಣ್ಣೆಯನ್ನು ಹಾಕಿ. ಇಲ್ಲಿ ತೋರಿಸಿರುವಂತೆ ಬಾಟಲಿಗಳ ಬಾಯಿಗೆ ಬಲೂನ್ಗಳನ್ನು ಹಾಕಿ. ಸುಮಾರು 1 ಗಂಟೆಯ ನಂತರ ನೀವು 2 ಬಲೂನ್ಗಳು ಬೇರೆ ಬೇರೆ ಗಾತ್ರದಲ್ಲಿ ಒಪ್ಪಿಕೊಂಡಿರುವುದನ್ನು ನೋಡಬಹುದು. ಇದರಿಂದ ಈಸ್ಟ್ ಆಮ್ಲಜನಕದ ಉಪಸ್ಥಿತಿಯಲ್ಲಿ ಮತ್ತು ಆಮ್ಲಜನಕದ ಅನುಪಸ್ಥಿತಿಯಲ್ಲಿಯೂ ಸಹ ಉಸಿರಾಡುತ್ತದೆ ಎಂದು ಸಾಬೀತಾಗುತ್ತದೆ. ಆದ್ದರಿಂದ ಈಸ್ಟ್ ಅನ್ನು ಫ್ಯಾಕಲ್ಟೇಟಿವ್ ವಾಯುವಿಕ ಜೀವಿ ಎಂದು ಕರೆಯಲಾಗುತ್ತದೆ. ವಾಯುವಿಕ ಉಸಿರಾಟವು ಹೆಚ್ಚಿನ ಪ್ರಮಾಣದಲ್ಲಿ
ಇಂಗಾಲದ ಡೈಆಕ್ಸೈಡ್ ಅನ್ನು ಉತ್ಪಾದಿಸುತ್ತದೆ. ಆದರೆ ಅವಾಯವಿಕ ಉಸಿರಾಟವು ಸಮೀಕರಣಗಳಲ್ಲಿ ಕಂಡುಬರುವಂತೆ ಕಡಿಮೆ ಇಂಗಾಲದ ಡೈಆಕ್ಸೈಡ್ ಅನ್ನು ಉತ್ಪಾದಿಸುತ್ತದೆ. ವಾಯವಿಕ ಮತ್ತು ಅವಾಯವಿಕ ಉಸಿರಾಟದ ನಡುವಿನ ವ್ಯತ್ಯಾಸವನ್ನು ನೋಡೋಣ. ವಾಯವಿಕ ಉಸಿರಾಟದಲ್ಲಿ ಆಮ್ಲಜನಕವನ್ನು ಬಳಸಿಕೊಳ್ಳುತ್ತದೆ ಮತ್ತು ಅವಾಯವಿಕ ಉಸಿರಾಟದಲ್ಲಿ ಆಮ್ಲಜನಕವನ್ನು ಬಳಸುವುದಿಲ್ಲ. ವಾಯವಿಕ ಉಸಿರಾಟದಲ್ಲಿ ಆಹಾರವು ಸಂಪೂರ್ಣವಾಗಿ ವಿಭಜನೆಗೊಳ್ಳುತ್ತದೆ ಮತ್ತು ಅವಾಯವಿಕ ಉಸಿರಾಟದಲ್ಲಿ ಆಹಾರವು ಪಾರ್ಷಿಯಲಿ ಬ್ರೇಕ್ ಡೌನ್ ಆಗ್ತಿದೆ. ವಾಯವಿಕ ಉಸಿರಾಟದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಉತ್ಪತ್ತಿಯಾಗುತ್ತದೆ. ಅವಾಯವಿಕ ಉಸಿರಾಟದಲ್ಲಿ ಎರಡು ರೀತಿಯಾದ ಅವಾಯವಿಕ ಉಸಿರಾಟ ನಡೆಯುತ್ತೆ. ಒಂದು ಮಾನವ ಸ್ನಾಯುಗಳಲ್ಲಿ ಅವಾಯವಿಕ ಉಸಿರಾಟ ನಡೆದಾಗ ಲ್ಯಾಕ್ಟಿಕ್ ಆಮ್ಲ ಮತ್ತು ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿಯಾಗುತ್ತೆ. ಮತ್ತು ಇನ್ನೊಂದು ರೀತಿಯಾದ ಅವಾಯವಿಕ ಉಸಿರಾಟ ಈಸ್ಟ್ನಲ್ಲಿ ನಡೆಯುತ್ತೆ. ಈಸ್ಟ್ನಲ್ಲಿ ಅವಾಯವಿಕ ಉಸಿರಾಟ ನಡೆದಾಗ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಲ್ಕಹಾಲ್ ಉತ್ಪತ್ತಿಯಾಗುತ್ತೆ. ವಾಯವಿಕ ಉಸಿರಾಟದಲ್ಲಿ ಒಂದು ಗ್ಲೂಕೋಸ್ ಮಾಲಿಕ್ಯೂಲ್ಗೆ 38 ATP ಮಾಲಿಕ್ಯೂಲ್ಸ್ ಉತ್ಪತ್ತಿಯಾಗುತ್ತೆ. ಈ ಒಂದು 38 ATP ಮಾಲಿಕ್ಯೂಲ್ಸ್ ಏನು ಮಾಡ್ತಿದೆ, ಇದು ಶಕ್ತಿಯನ್ನು ಬಿಡುಗಡೆ ಮಾಡೋಕ್ಕೆ ಸಹಾಯ ಮಾಡ್ತಿದೆ. ಅವಾಯವಿಕ ಉಸಿರಾಟದಲ್ಲಿ ಒಂದು ಗ್ಲೂಕೋಸ್ ಮಾಲಿಕ್ಯೂಲ್ಗೆ 2 ATP ಮಾಲಿಕ್ಯೂಲ್ಸ್ ಮಾತ್ರ ಬಿಡುಗಡೆ ಆಗ್ತಿದೆ. ಹಾಗಾಗಿ ಶಕ್ತಿಯ ಉತ್ಪಾದನೆ ಕಡಿಮೆಯಾಗಿದೆ. ಈಗಿನವರೆಗೆ ಉಸಿರಾಟದ ಕುರಿತು ಚರ್ಚೆ ಮಾಡ್ತಿದ್ವಿ. ಈಗ ಪರಿಕಲ್ಪನೆಗಳಲ್ಲಿ ಹೇಗೆ ಅನುಭವಗಳನ್ನು ನೀಡಬೇಕು ಅಂತ ನೋಡ್ತಾ ಹೋದ್ವಿ. ಪರಿಕಲ್ಪನೆಗಳ ಅನುಭವದಿಂದ ಮಕ್ಕಳು ಪಡೆದಿರುವ ಜ್ಞಾನವನ್ನು ಹೇಗೆ ಅಸೆಸ್ ಮಾಡೋದು ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಈಗಾಗಲೇ ಚರ್ಚಿಸಿದಂತೆ 2 ಮಾಡ್ಯೂಲ್ಗಳಲ್ಲಿ ಅಸೆಸ್ಮೆಂಟ್ ಹೇಗೆ ಮಾಡಬಹುದು, ಅಸೆಸ್ಮೆಂಟ್ ಮಾಡುವಾಗ ಯಾವ್ಯಾವ ಎಲಿಮೆಂಟ್ಸ್ನ ಕನ್ಸಿಡರ್ ಮಾಡಬೇಕು, ಬ್ಲೂಮ್ಸ್ ಟ್ಯಾಕ್ಸಾನಮಿ ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನು ಚರ್ಚೆ ಮಾಡಿದ್ವಿ. ಈಗ ಅಪ್ಲೈ ಲೆವೆಲ್ ಕ್ವೆಶನ್ಸ್ನ ಎಕ್ಸಾಂಪಲ್ಸ್ನ ನೋಡ್ತಾ ಹೋಗೋಣ. ಇಲ್ಲಿ ನಾವು ನಮ್ಮ ದೇಹ ಅದ್ಭುತ ಯಂತ್ರ ಅನ್ನೋ ಒಂದು ಚಾಪ್ಟರಿಗೆ 2 ಎಕ್ಸಾಂಪಲ್ಸ್ನ ಕೊಟ್ಟಿದ್ದೀವಿ. ಇಲ್ಲಿ ನೀಡಿರುವಂತಹ ಪ್ರಶ್ನೆಗಳು ಮಾದರಿ ಪ್ರಶ್ನೆಗಳಾಗಿದೆ. ಇದೇ ಪ್ರಶ್ನೆಗಳನ್ನ ಉಪಯೋಗಿಸ್ಬೇಕು ಅಂತ ಏನೂ ಇಲ್ಲ. ಈ ಪ್ರಶ್ನೆಗಳನ್ನು ಮಾದರಿಯಾಗಿಟ್ಕೊಂಡು ನಿಮಗೆ ನಿಮ್ಮ ತರಗತಿಯಲ್ಲಿ ಹೇಗೆ ಅಸೆಸ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಿ ನಿಮ್ಮ ಮಕ್ಕಳ ಹಂತಕ್ಕೆ ಅಪ್ಲೈ ಲೆವೆಲ್ ಕ್ವೆಶನ್ಸ್ನ ಕೇಳಬಹುದು. ಇಲ್ಲಿರುವಂತಹ 2 ಪ್ರಶ್ನೆಗಳು ಹೀಗಿದೆ. ಮೊದಲನೇದು, ತೀವ್ರ ದೈಹಿಕ ಚಟುವಟಿಕೆಯ ನಂತರ ನಮ್ಮ ದೇಹವು ಬೆಚ್ಚಗಾಗುತ್ತದೆ, ಏಕೆ? ಈ ಪ್ರಶ್ನೆಯನ್ನು ಉತ್ತರಿಸಲು ಮಕ್ಕಳು ದೈಹಿಕ ಚಟುವಟಿಕೆಯ ನಂತರ ನಮ್ಮ ದೇಹದಲ್ಲಿ ಉಷ್ಣಶಕ್ತಿ ಉತ್ಪತ್ತಿಯಾಗಿರುತ್ತದೆ ಅನ್ನೋ ಒಂದು ಕಾನ್ಸೆಪ್ಟ್ನ ಅಪ್ಲೈ ಮಾಡಿ ಆನ್ಸರ್ ಮಾಡಬೇಕಾಗತ್ತೆ. ಹಾಗಾಗಿ ಇದು ಒಂದು ಅಪ್ಲಿಕೇಶನ್ ಲೆವೆಲ್ ಕ್ವೆಶನ್ ಆಗಿದೆ. ಮತ್ತೊಂದು ಪ್ರಶ್ನೆ ಹೀಗಿದೆ, ಒಬ್ಬ ವ್ಯಕ್ತಿಯು ಸರಿಯಾಗಿ ಊಟ ಮಾಡಿದರೂ ಸಹ ಅವರ ದೇಹ ಬಿಳುಚುಕೊಂಡಂತಿದ್ದು ಬಹಳ ಬೇಗನೆ ಸುಸ್ತಾಗುತ್ತಾರೆ. ಅವರು ಸುಸ್ತಾಗುವುದಕ್ಕೆ ಮತ್ತು ಬಿಳುಚುಕೊಂಡ ದೇಹವನ್ನು ಹೊಂದಿರುವುದಕ್ಕೆ ಕಾರಣಗಳನ್ನು ಪಟ್ಟಿ ಮಾಡಿ. ಈ ಪ್ರಶ್ನೆಯು ಒಂದು ಎಸೆ ಟೈಪ್ ಕ್ವೆಶನ್ ಆಗಿದೆ. ಈ ಪ್ರಶ್ನೆನ ಆನ್ಸರ್ ಮಾಡೋದಕ್ಕೆ ಮಕ್ಕಳು ಆ ವ್ಯಕ್ತಿಯ ದೇಹದಲ್ಲಿ ಹಿಮೋಗ್ಲೋಬಿನ್ ಕಂಟೆಂಟ್ ಕಡಿಮೆಯಾಗಿದ್ದು ಆಕ್ಸಿಜನ್ ತನ್ನ ದೇಹದ ಎಲ್ಲ ಭಾಗಗಳಿಗೆ ತಲುಪೋದು ಕಷ್ಟ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ನ ಅರ್ಥ ಮಾಡಿಕೊಂಡು ಇಲ್ಲಿ ಕಾರಣಗಳನ್ನ ಪಟ್ಟಿ ಮಾಡ್ತಾ ಹೋಗಬೇಕು. ಇದು ಆರ್ ಬಾಡಿ ಆ ವಂಡರ್ಫುಲ್ ಮಷಿನ್ ಚಾಪ್ಟರ್ಗೆ ಮಾಡೆಲ್ ಕ್ವೆಶನ್ಸ್ ಆಗಿತ್ತು. ಈಗ ತರಗತಿ 5 ಕೃಷಿ ಚಾಪ್ಟರ್ಗೆ ಸಂಬಂಧಪಟ್ಟಂತೆ 2 ಪ್ರಶ್ನೆಗಳನ್ನು ನೋಡೋಣ. ಮೊದಲನೇದು ಹೀಗಿದೆ, ಮಿಶ್ರ ಬೇಸಾಯವು ಮಣ್ಣಿನ ಆರೋಗ್ಯ ಮತ್ತು ಫಲವತ್ತತೆಗೆ ಹೇಗೆ ಕೊಡುಗೆ ನೀಡುತ್ತದೆ? ಈ ಪ್ರಶ್ನೆಗೆ ಉತ್ತರಿಸೋದಕ್ಕೆ ಮಕ್ಕಳು ಮಿಶ್ರ ಬೇಸಾಯದ ಪರಿಕಲ್ಪನೆಯನ್ನು ಸರಿಯಾಗಿ ಅರ್ಥೈಸಿ ಅದರ ಬೆನಿಫಿಟ್ಸ್ನ ಅರ್ಥ ಮಾಡಿಕೊಂಡು ಅದನ್ನು ಇಲ್ಲಿ ಲಿಸ್ಟ್ ಮಾಡ್ತಾ ಹೋಗಬೇಕಾಗತ್ತೆ, ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಹಾಗಾಗಿ ಇದು ಎಸ್ಸೆ ಟೈಪ್ ಕ್ವೆಶನ್ ಆಗ್ಬೋದು ಮತ್ತು ಶಾರ್ಟ್ ಆನ್ಸರ್ ಟೈಪ್ ಕ್ವೆಶನ್ ಕೂಡ ಆಗಬಹುದು. ಎರಡನೇ ಪ್ರಶ್ನೆ ಹೀಗಿದೆ, ರೈತರೊಬ್ಬರು ತಮ್ಮ ಭೂಮಿಯಲ್ಲಿ ಭತ್ತ ಮತ್ತು ಕಬ್ಬನ್ನು ಬೆಳೆದರು, ಆದರೆ ಉತ್ತಮ ಇಳುವರಿ ಸಿಗಲಿಲ್ಲ. ಅವರು ಈ ಬೆಳೆಗಳನ್ನು ಮತ್ತೆ ಬೆಳೆಯಲು ಬಯಸುತ್ತಾರೆ. ಮುಂದಿನ ಬೆಳೆಯಲ್ಲಿ ಉತ್ತಮ ಇಳುವರಿ ಪಡೆಯಲು ಅವರು ಯಾವ ಹಂತವನ್ನು ಅನುಸರಿಸಬೇಕೆಂದು ಪ್ರಶ್ನೆ ಕೇಳಲಾಗಿದೆ. ಈ ಪ್ರಶ್ನೆನ ಉತ್ತರಿಸೋದಕ್ಕೆ ಮಕ್ಕಳು ಕೃಷಿಯ ವಿವಿಧ ವಿಧಾನಗಳನ್ನು ಅರ್ಥೈಸಿಕೊಂಡು ಈ ಸನ್ನಿವೇಶಕ್ಕೆ ಸೂಕ್ತವಾಗಿರುವ ವಿಧಾನ ಯಾವುದೆಂದು ಗುರುತಿಸಿ ಅದನ್ನು ವಿಶ್ಲೇಷಿಸಬೇಕು. ಹಾಗಾಗಿ ಇದು ಕೂಡ ಶಾರ್ಟ್ ಆನ್ಸರ್ ಟೈಪ್ ಕ್ವೆಶನ್ ಅಥವಾ ಎಸ್ಸೆ ಟೈಪ್ ಕ್ವೆಶನ್ಸಿಗೆ ಕೇಳಬಹುದು. ಇದನ್ನೇ ಮಲ್ಟಿಪಲ್ ಚಾಯ್ಸ್ ಆಗಿ ಕೂಡ ಕನ್ವರ್ಟ್ ಮಾಡಿ ಅಪ್ಲೈ ಲೆವೆಲ್ ಕ್ವೆಶನ್ನ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಅಲ್ಲಿ ಕೇಳಬಹುದು.
ಇದೆಲ್ಲದರ ಕುರಿತು ಹಿಂದಿನ ಮಾಡ್ಯೂಲ್ಗಳಲ್ಲಿ ಅಂದರೆ ಜುಲೈ ಮತ್ತು ಆಗಸ್ಟ್ ಮಾಡ್ಯೂಲ್ಗಳಲ್ಲಿ ಸವಿಸ್ತಾರವಾಗಿ ಚರ್ಚಿಸಿದ್ದೆವು. ಈಗ ಕಲಿಕಾಫಲ ಆಧಾರಿತ ಪ್ರಶ್ನೆಗಳನ್ನು ಸೃಜಿಸೋದಕ್ಕೆ ಪ್ರಯತ್ನಿಸೋಣ. ಇಲ್ಲಿ ನಿಮಗೆ ಕಸದ ವಿಂಗಡಣೆ ಅನ್ನುವಂತಹ ಒಂದು ಪ್ರಮುಖ ಅಂಶವನ್ನು ನೀಡಲಾಗಿದೆ. ಈ ಪ್ರಮುಖ ಅಂಶದ ಕುರಿತು ನಿಮಗೆ ಸಾಧ್ಯವಾಗುವಷ್ಟು ಪ್ರಶ್ನೆಗಳನ್ನು ಸೃಜಿಸಿ ಆ ಪ್ರಶ್ನೆಗಳನ್ನು ನಿಮ್ಮ ವಾಟ್ಸಾಪ್ ಗ್ರೂಪ್ಗಳಲ್ಲಿ ಹಂಚಿಕೊಳ್ಳುವ ಮೂಲಕ ಪ್ರಶ್ನಕೋಟಿಯನ್ನು ತಯಾರಿಸಬಹುದು. ಇದೇ ರೀತಿ ಮತ್ತೊಂದು ಪ್ರಮುಖ ಅಂಶವನ್ನು ನೀಡಲಾಗಿದೆ. ಇದು ತರಗತಿ 5ಕ್ಕೆ ಸಂಬಂಧಪಟ್ಟಂತಹ ಕೃಷಿ ಚಾಪ್ಟರಿಗೆ ಸಂಬಂಧಪಟ್ಟಿದೆ. ಇಲ್ಲಿ ನೀಡಿರುವ ಪ್ರಮುಖ ಅಂಶ ಕೃಷಿಯ ವಿಧಗಳು. ಈ ಅಂಶಕ್ಕೂ ಸಹ ನಿಮಗೆ ಸಾಧ್ಯವಾದಷ್ಟು ಪ್ರಶ್ನೆಗಳನ್ನು ಸೃಜಿಸಿ ನಿಮ್ಮ ವಾಟ್ಸಾಪ್ ಗ್ರೂಪ್ಗಳಲ್ಲಿ ಹಂಚಿಕೊಳ್ಳುವುದಷ್ಟೇ ಅಲ್ಲದೆ ನಮ್ಮೊಂದಿಗೂ ಹಂಚಿಕೊಳ್ಳಬೇಕೆಂದು ವಿನಂತಿಸುತ್ತೇವೆ. ಇದಿಷ್ಟು ಈ ತಿಂಗಳ ಮಾಡ್ಯೂಲ್ ಆಗಿತ್ತು. ಈ ಮಾಡ್ಯೂಲ್ನಲ್ಲಿ ನಾವು ಅನುಭವಾತ್ಮಕ ಕಲಿಕೆಯ ಅಂಶಗಳು ಹಾಗೂ ಅನುಭವದ ಕುರಿತು ಹೆಚ್ಚಾಗಿ ಚರ್ಚಿಸಿದ್ದೆವು. ನಂತರ ತ್ಯಾಜ್ಯ ನಿರ್ವಹಣೆ ಹಾಗೂ ಕೃಷಿಗೆ ಸಂಬಂಧಪಟ್ಟಂತಹ ಅನುಭವಾತ್ಮಕ ಚಟುವಟಿಕೆಗಳನ್ನು ಮಾಡುವುದು ಹೇಗೆ ಮತ್ತು ಮಕ್ಕಳಿಗೆ ಸ್ವಾವಲೋಕನ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಮಕ್ಕಳಲ್ಲಿ ಪರಿಕಲ್ಪನೆಯನ್ನು ಹೇಗೆ ಸದೃಢಗೊಳಿಸಬಹುದೆಂದು ಚರ್ಚಿಸಿದ್ದೆವು. ಹಾಗೆ ಎಕೋ ಫ್ರೆಂಡ್ಲಿ ಗಾರ್ಡನ್ ಅನ್ನುವಂತಹ ಒಂದು ರಿಯಲ್ ಲೈಫ್ ಅಪ್ಲಿಕೇಶನ್ ಸಹ ನೋಡಿದ್ದೆವು. ಹಾಗೆ ಈಸ್ಟ್ನಲ್ಲಿ ನಡೆಯುವಂತಹ ಏರೋಬಿಕ್ ಆ್ಯಂಡ್ ಅನೇರೋಬಿಕ್ ರೆಸ್ಪಿರೇಷನ್ ಕುರಿತು ಒಂದು ವಿಡಿಯೋವನ್ನು ಕೂಡ ನೋಡಿದ್ದೆವು. ಇದಿಷ್ಟು ಈ ಮಾಡ್ಯೂಲ್ ಆಗಿತ್ತು. ಮತ್ತಷ್ಟು ಚರ್ಚೆಗಳೊಂದಿಗೆ ಮತ್ತು ಮತ್ತಷ್ಟು ಪರಿಕಲ್ಪನೆಗಳೊಂದಿಗೆ ಮುಂದಿನ ತಿಂಗಳಲ್ಲಿ ಸಿಗೋಣ. ಧನ್ಯವಾದಗಳು.